2 ನಿವಾಸಿಗಳು ಇಲ್ಲಿದ್ದಂಥ ಹೆಣ್ಮಕ್ಳು 5 ವರ್ಷ ಆಯ್ತು ರೀ ನಳ ಕನೆಕ್ಷನ್ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಸ್ಮಾರ್ಟ್ ಸಿಟಿ ಬೆಳಗಾವಿ ಅಂತೇಳಿನೂ ಮಾಡಿದರು. ಇಲ್ಲೇ ಜಸ್ಟ್ ನಮ್ಮದು ಏರಿಯಾ ಬಾಜುಕರ ಕಾರ್ಪೊರೇಷನ್ ಏರಿಯಾ ಅದ, ಆದ್ರೂ ನಮ್ಮ ಏರಿಯಾಕ್ಕೆ ನೀರಿಲ್ಲ, ರೋಡ್ ಇಲ್ಲ, ಗಟ್ರ್ ಇಲ್ಲ. ಈ 3 ವ್ಯವಸ್ಥೆ ನಮ್ಮ ಪಂಚಾಯತ್ದವ್ರು ಭಾಳ ನಿರ್ಲಕ್ಷ್ಯ ಮಾಡ್ಲಿಕ್ಕತ್ತಾರ. ನಾವು ಹೋಗಿ ಪಂಚಾಯತ್ದವ್ರು ಕೇಳಿದಾಗ ಅವ್ರೇನು ಹೇಳ್ತಾರೆ, ಫಂಡ್ ಬಂದದ, ಎಲ್ಲ ಬಂದದ, ನಾವು ಮಾಡ್ತೀವಿ ಅಂತ ತಕ್ಕರೆ ಇನ್ನೂವರೆಗೆ ನಾವು ಮಾಡೇ ಇಲ್ಲ. ಭೇದ ಭಾವ ಮಾಡ್ತಾರೆ. ತಮ್ಮ ಏರಿಯಾಗಳಿಗೆ ಅಷ್ಟೇ ಮಾಡ್ಕೊಳ್ಳೋದು, ಈ ಕಡೆ ಬರೋದೇ ಇಲ್ಲ. ಹಿಂಗೆ ಮಾಡ್ಲಿಕ್ಕೆ ನೀರಂತೂ 5 ವರ್ಷ ನಳ ಕೊಟ್ಟಾರೆ, ಕನೆಕ್ಷನ್ ಕೊಟ್ಟರು ಅವ್ರು ನಮಗೆ 5,000 ಸಾವಿರ ರೂಪಾಯಿ ತೊಗೊಂಡು ಕನೆಕ್ಷನ್ ಕೊಟ್ಟಾರೆ. 5 ವರ್ಷ ಆಯ್ತು ರೀ, ಬಟ್ ನೀರು ಬರೋದೇ ಇಲ್ಲ. ಕುಡಿಯೋಕೆ ನೀರೇ ಬಿಟ್ಟೇ ಇಲ್ಲ ಅವರು ಇನ್ನೂರಿಗೆ. ಹಿಂಗಿದೆ ಪಾಪ ಹೆಣ್ಮಕ್ಳು ರೋಡ್ ದಾಟಿ ಆ ಕಡೆಯಿಂದ ಕಾರ್ಪೊರೇಷನ್ ನೀರು ತರ್ತಾರೆ ಕುಡ್ಲಿಕ್ಕೆ. ಯಾಕೆ ನೀರು ಇಲ್ಲಿ ಇದ್ದು ಬಾವಿಯೊಳಗೆ ನೀರು ಇದನ್ನೂ ಟೆಸ್ಟು ಸರಿ ಇಲ್ಲ, ಅಂದರೆ ಕುಡಿಲಿಕ್ಕೆ ಅಷ್ಟು ಯೋಗ್ಯತೆ ಇಲ್ಲ. ಅದಕ್ಕೆ ಪಾಪ ನೀವು ಬೇಕಾದ್ರೆ ಬಂದು ಮುಂಜಾನೆ ನೋಡ್ಬೋದು, ರೋಡ್ ದಾಟಿ ಹೋಗಿ ಹೆಣ್ಮಕ್ಳು ನೀರು ತೊಗೊಂಬರ್ತಾರೆ. ಎಲ್ಲೇ ಗ್ಯಾಸ್ ಗೋಡ ಒಂದಿತ್ತು ಕೇಳಿರಿ, ಬೇಕಾದ್ರೆ ಬಂದು ನೀವು ಬಂದು ಸತ್ಯಾಂಶ ಇದನ್ನು ಚೆಕ್ ಮಾಡ್ಬೋದು. ಅದಕ್ಕೆ ನಮಗೆ ಎಲ್ಲರೂ ಹೇಳಕತ್ತೀವಿ, ಈ ಏರಿಯಾದ ರೋಡು ನೀರಿನ ಮೊದಲು ವ್ಯವಸ್ಥೆ ಆಗಬೇಕು. ಆಮೇಲೆ ಗಟ್ರು, ಯಾಕೆ ಗಟ್ರ ನೀರು ಎಲ್ಲ ಅಲ್ಲೇ ನೀವು ಭೂಮಿ ಒಳಗೆ ಹಿಂಗೆ ನಮಗೆ ಇದ್ದು ಬಾವಿ ಒಳಗೂ ಕೆಡಕತ್ತಾವ ನೀರು. ಬೇಕಾದ್ರೆ ನೀವು ನೋಡಿರಿ ಗಟ್ರ ನಾವು ಮತ್ತು ಗಟ್ರ ಮಾಡಿದ್ದು ನಾವು ಸ್ವಂತ ಟೈಮ್ದಾಗ. ನಾನು 30 ವರ್ಷ ಆಯ್ತು ಮನೆ ಕಟ್ಕೊಂಡಿಲ್ಲೇ. 95 ಫಸ್ಟ್ ಮನೆ ನಂದ. ಗಟ್ರ ನಾವು ಕಟ್ಕೊಂಡಿವಿ, ರೊಕ್ಕ ಕೊಟ್ಟು ಗಟ್ರ ಕಟ್ಕೊಂಡಿವಿ. ಇನ್ನೂರಿಗೆ ಪಂಚಾಯತ್ದವ್ರು ಯಾರು ಗಟ್ರ ಮಾಡಿದ್ರೆ ತೋರ್ಸು ಅಂತ ಹೇಳ್ರಿ. ನೀರೇ ಬಿಡೋನಿಲ್ಲ ರೀ. ಇದು ಹೆಣ್ಮಕ್ಳಿಗೆಲ್ಲ ಎಷ್ಟು ನೋಡ್ರಿ, ಎಷ್ಟು ಜನ ಅದಾರ. ಕಾರ್ಪೊರೇಷನ್ಗೂ ಬಿಟ್ಕೊಡಕತ್ತಿಲ್ಲ, ಈ ಕಡೆ ಬಿಡಕತ್ತಿಲ್ಲ ನೀರು. ಅವರು ವ್ಯವಸ್ಥೆನೂ ಮಾಡಿಕೊಡುವರು ಪಂಚಾಯತ್ದವರು. ಪಂಚಾಯತಿ ಮೆಂಬರ್ ಒಂದು ದಿವಸ ಬರೋರು ಅಂತ ಯಾಪ ಮೆಂಬರ್ಗಳಂತೂ ಆ ಕಡೆ ಆಗೋದೇ ಇಲ್ಲ. ಹಿಂಗಾಗಿಲ್ಲ. ಅದಕ್ಕೆ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕತ್ತೀವಿ, ಈ ನಮ್ಮ ಏರಿಯಾಕ್ಕೆ ಬಂದು ಎಲ್ಲರೂ ಇರೋದು ವ್ಯವಸ್ಥೆ ನೋಡಿಕೊಂಡು ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತಾರೆ. ಬಟ್ ಎಷ್ಟು 50 ಹೆಜ್ಜೆ ಇದೆ ನಮ್ಮದು ಡಬಲ್ ರೋಡು ಮತ್ತು ನಮ್ಮ ಏರಿಯಾಕ್ಕೆ ಎಷ್ಟು ವ್ಯತ್ಯಾಸ ಅದ ಅನ್ನೋದು ನೀವು ಕಂಡು ಹಿಡೀರಿ, ಆಮೇಲೆ ತೋರಿಸಂತ ನಾವು ಇದೊಂದು ವಿನಂತಿ ನಿಮ್ಮಲ್ಲಿ. ಇದು ಯಾವ ವಾರ್ಡ್ ನಂಬರ್ ಎಷ್ಟು ಬರ್ತೈತೆ ರೀ? ವಾರ್ಡ್ ನಂಬರ್ 10, 11. ಎಷ್ಟು ಮಂದಿ ಮೆಂಬರ್ ಅದಾರ ಇಲ್ಲಿ? ಇದ್ರಾಗ 7 ಜನ ಮೆಂಬರ್ ಅದಾರ. ಬಟ್ 10, 11 ವಾರ್ಡ ಡಿವೈಡ್ ಇಲ್ಲ, ವೋಟ್ರ್ ಎಲ್ಲ ಮಿಕ್ಸ್ ಅದಾರ. ಅದಕ್ಕೆ ಇದನ್ನು ಲಾಭ ತೊಗೊಳಕತ್ತಾರ ಅವ್ರು. ಆಮೇಲೆ ಅವ್ರಿಗೆ ಗೊತ್ತದ ನಾವು ಬರ್ತೇವೆ ಅನ್ನೋದು, ಅದೇ ಒಂದು ಲಾಭ, ಅದೇ ಒಂದು ಇದನ್ನು ಅಡ್ವಾಂಟೇಜ್ ತೊಗೊಂಡು ಇದು ಕೆಲಸ ಹಿಂಗೆ ಉಳಿಸ್ಕೊಂಡು ಹೊಂಟಾರ. ಈಗ 7 ಜನ 10, 11 ವಾರ್ಡ್ ಒಳಗಡೆ 7 ಜನ ಮೆಂಬರ್. 7 ಜನ ಮೆಂಬರ್, ಒಬ್ಬರು ಅಧ್ಯಕ್ಷರೇ. ಒಬ್ಬರು ಅಧ್ಯಕ್ಷರು. ಇದು ನಿಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದ ಅಧ್ಯಕ್ಷರು ಅವರು. ಮತ್ತು ಅವ್ರು 3 ಸಲ ಆರ್ಸಿ ಹೋಗ್ಯಾರ. ಅವ್ರು 3 ಸಲ ಆರ್ಸಿ ಹೋಗ್ಯಾರ. ನಾವು 3 ಸಲ ಆರ್ಸಿ ಹೋಗಿದ್ದು ಲೆಟರ್ ಬರ್ತೀವಿ. ಅಪ್ಲಿಕೇಶನು ಇದೆ ನನ್ನ ಹತ್ರ. ಅಪ್ಲಿಕೇಶನ್ ಕೊಟ್ಟದ್ದು ಇದೆ, ರೋಡ್ ಗಟ್ರ ಆಗಿದ್ದಂತೆ ಎಷ್ಟು 7 ವರ್ಷದಿಂದ ಕೊಟ್ಟದ್ದು. ಆಮೇಲೆ ಠರಾವ್ ಪಾಸ್ ಆಗಿದ್ದು ಲೆಟರ್ ಇದೆ ನನ್ನ ಹತ್ರ. ಪಂಚಾಯತ್ ಒಳಗೆ ಠರಾವ್ ಪಾಸ್ ಮಾಡಿ ನನಗೊಂದು ಲೆಟರ್ ಕೊಟ್ಟಿದ್ರು. ನಾನು ಅಪ್ಲಿಕೇಶನ್ ಹಾಕಿದ್ದೆ, ಅದು ಠರಾವ್ ಪಾಸ್ ಮಾಡಿ ಲೆಟರ್ ಕೊಟ್ಟರು. ಬಟ್ ಇನ್ನೂರಿಗೆ ನನಗೆ ಒಂದು ಲೆಟರ್ ಉತ್ತರ ಕೊಟ್ಟರು, ನಾವು ಮಾಡಿಕೊಡ್ತೀವಿ ಠರಾವ್ ಪಾಸ್ ಮಾಡಿ ಅಂತ ಹೇಳಿದ್ರು ನನಗೆ. ಬಟ್ ಕೆಲಸ ಇಲ್ಲ. ಟರಾವ್ ಹಾಕಿ ಎಷ್ಟು ವರ್ಷ ಆಯ್ತು ಈಗ? ಟರಾವ್ ಹಾಕಿರಿ 5 ವರ್ಷ ಆಯ್ತು. 5 ವರ್ಷ ತೋರಿಸ್ತೀನಿ, ನಾನು ದಾಖಲೆ ಇದ್ದೆ ನನ್ನ ಹತ್ರ. ಮತ್ತೆ ಪ್ರೆಸೆಂಟ್ ನೀವು ಇದನ್ನ ಪಂಚಾಯತ್ ಗಮನಕ್ಕೆ ತಂದಾಗ ಏನಂತ ಹೇಳ್ತಾರೆ ರೀ? ಪ್ರೆಸೆಂಟ್ ನಾವು ಮಾಡ್ತೀವಿ, ಎಲ್ಲ ಕಡೆ ಮಾಡ್ಬೇಕಪ್ಪ, ನಿಂದು ಒಬ್ಬಂದೇ ಏರಿಯಾ ಏನಂತ ಅಂತಾರ ಅವರು. ಇದು ಏರಿಯಾ ನಿಂದು ಒಬ್ಬಂದೇ ಅಲ್ಪ, ಭಾಳ ಅದಾರ, ಎಲ್ಲ ಕಡೆ ಮಾಡ್ಬೇಕಾ, ಒಬ್ಬರಿಗೆ ದುಡ್ಡು ಹಂಚ್ಲಿಕ್ಕೆ ಬರೋದಿಲ್ಲ ಅಂತ ಅಂತಾರೆ. ಬಟ್ 8 ವರ್ಷ ಅಂತ ಕಾಯ್ಬೇಕು ನಾವು. ಏನು ಗಟ್ರ ಮೇನ್, ಯಾಕಂದ್ರೆ ಇದು ನೋಡಿರಲ್ಲ, ಗಟ್ರ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಡ್ರೈನೇಜ್ ಸಿಸ್ಟಮ್ ಇಲ್ಲ ಅಂತಲೇ ಎಲ್ಲಾದರೂ ತಮ್ಮ ಸೇಫ್ಟಿ ಟ್ಯಾಂಕ್ ಅದ, ಅದು ನೀರು ಎಲ್ಲಿ ಹೋಗ್ತದೆ, ಗಟ್ರ ಒಳಗೆ ಹೋಗ್ತದೆ. ಗಟ್ರ ಇಲ್ಲ ಅಂದಮೇಲೆ ನೀರು ಎಲ್ಲಿ ಹೋಗ್ಬೇಕು, ಮುಂದೆ ಹೋಗ್ಲಿಕ್ಕೆ ಹಾದಿನೇ ಇಲ್ಲ. ಅದೇನಾಗ್ತದೆ, ಅಲ್ಲೆಲ್ಲ ಹಿಂಗಿರ್ತಾವೆ. ಅದೇ ನೀರು ನಮ್ಮ ಬಾವಿಗೆ ಬರಾಕ್ತಾವೆ. ನಮ್ಮ ಇದು ಬಾವಿಗಳಿಗೂ ಹುಳ ಬೀಳಾಕ್ತಾವೆ, ಕರಿ ಹುಳ. ಅದಕ್ಕೆ ನಾವು ಇವು 2 ಬೇಡಿಕೆ ಜಾಸ್ತಿ ಇದೆ ನಮ್ಗೆ. ಮೊದಲು ನೀರಿಂದು, ಒಂದು ಈ ಥರದ್ದು ಗಟ್ರ. ಏನಿಲ್ಲ ಈ ಕಡೆ ನಮ್ಮ ಕಡೆ ಗಮನ ಹರಿಸಿದ್ರೆ ಅಂದ್ರೆ ಅದೇ ದೊಡ್ಡ ನಮಗೆ ಪುಣ್ಯ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ನೋಡಿ, ಮೊದಲನೇ 20 ಸಿಟಿ ಒಳಗೆ ಬೆಳಗಾವಿ ಸಿಟಿ ಆರ್ಸಿದ್ ಬಂದದ. ಎತ್ತರೊಳಗೂ ಸ್ಮಾರ್ಟ್ ಸಿಟಿ ಒಳಗೆ. ಆದ್ರೆ ನಾವು ಅವಾಗನ ಪ್ರಧಾನಮಂತ್ರಿ ಲೇಟರ್ ಬರೆದಿದ್ದೆ ನಾನು. ಹಿಂಗೆ ಸ್ಮಾರ್ಟ್ ಸಿಟಿದ 40 ಫೋಟೋ ಹಾಕಿ ನಾನು ಏರಿಯಾದ ಗೂಗಲ್ ಫೋಟೋ ಸಕ್ಕತ್ತ ಹೆಂಗೆ ನಮ್ಮ ಏರಿಯಾ ಹೆಂಗದ, ಏನು ಡಿಫ್ರೆನ್ಸ್ ಅದ ಅಂತೇಳಿ. ಆದರೂ ಈ ಕಡೆ ಅವ್ರದ್ದು ಲಕ್ಷ ಕೊಟ್ಟಿಲ್ಲ. ಅವಾಗಿನ ಟೈಮ್ದಾಗ ನಾನು ಬರೆದಿದ್ದೆ. ಅವಾಗಿನ ಟೈಮ್ದಾಗ ಇವರು ಪಂಚಾಯತ್ ಮೆಂಬರ್ ಆಲ್ಮೋಸ್ಟ್ 2 ಸಲ ಆರ್ಸಿ ಹೋಗಿದ್ರು ಅವರು. ಬಂದೇ ನವಾಜ್ ಸಾಹೇಬ್ರ ಸದಕ್ಕೆ 2 ಸಲ ಆರ್ಸಿ ಹೋಗಿದ್ರು ಅವರು. ಅವ್ರಿಗೆ ಹೇಳಿದ್ದೆ ನಾನು, ನೀವು 2 ಸಲ ಆರ್ಸಿ ಹೋಗಿ 3ನೇ ಸಲ. ಈಗ ಮತ್ತು ಅವ್ರು ಇಬ್ಬರು ಗಂಡ ಇಬ್ಬರು ಇದ್ದಾರೆ, ಆದ್ರೂ ಭೀ ನಮ್ಮ ಏರಿಯಾಕ್ಕೆ ಏನೂ ಇಲ್ಲ. ವೈಭವನಗರ 2ನೇ 4ನೇ ಕ್ರಾಸ್ನಿಂದ ಮಾತಾಡೋದು. ನಮಗೆ ನೀರಿನ ಸಮಸ್ಯೆ, ಗಟ್ರ ಸಮಸ್ಯೆ ಭಾಳ ಆಗಿದೆ. ನಾವು ಇಲ್ಲಿದ್ದು 25 ವರ್ಷ ಆಯಿತು, ಇನ್ನೂ ಮಟ್ಟ ಆದರೂ ಗಟ್ರ ಸುಧಾರಣೆ ಇಲ್ಲ, ನೀರಿಲ್ಲ ನಮಗೆ. ನಮ್ಮ ಮಕ್ಕಳನ್ನೆಲ್ಲ ಸಣ್ಣ ಬಿಟ್ಟು ನಾವು ನೀರಿಗೆ ಹೋಗಬೇಕು. ಒಂದು ಸಲ ಟ್ಯಾಂಕ್ ಹಾಕ್ಸಿದ್ರೆ 600 ರೂಪಾಯಿ. ನಾವು ಬಡವ ಜಲಮ, ದುಡ್ಡು ತಿನ್ನುವ ಜಲಮ. ನಾವು ಹೀಗಾದರೆ ಹೆಂಗೆ ಬದುಕಬೇಕು? ನೀವೆಲ್ಲ ಮಾಡ್ಸಿಟಿ ಅಂತ ಹೇಳ್ತೀರಿ, ನಮ್ಮ ಯಾವಾಗ ಸುಧಾರಣೆ ಮಾಡ್ತೀರಿ ನೀವು? ಇದನ್ನು ನಾವು ದಯಮಾಡಿ ನಿಮ್ಮ ಹತ್ರ ನಾವು ಭಾಳ ದಯಮಾಡಿ ಕೇಳಿಕೊಳ್ಳುತ್ತೇವೆ, ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ನಮಗೆ ನೀರಿನ ಸಮಸ್ಯೆ ನೀವು ಜಲ್ದಿ ಮಾಡಿಕೊಳ್ಳಬೇಕು.